ಇವರು ಪಕ್ಕ ಅಪ್ಪ ಅಭಿಮಾನಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿರ್ಬೋದು, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಪಿಂಕಿ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರದ್ದು ಹೊಸ ಮನೆದು ಮೋಲ್ಡ್ ಆಗ್ತಾ ಇದ್ದಾರೆ. ಸೊ ಹಂಗೆ ಅವರು ಒಂದು 35 ಜನಕ್ಕೆಲ್ಲ ಊಟ ಅಡುಗೆ ರೆಡಿ ಮಾಡಬೇಕು ಅಂತ ಹೇಳಿದರು. ಸೊ ಅದಕ್ಕೆ ನಾವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಮಾವವರು ಮೇಸ್ತ್ರಿ ಆಗಿದ್ದರಿಂದ ಸೊ ಅವರು ಕೂಡ ಆವಾಗವಾಗ ಮನೆ ನೋಡೋದಕ್ಕೆಲ್ಲ ಹೋಗ್ತಾನೆ ಇದ್ದರು. ಸೊ ಈಗ ಮೋಲ್ಡ್ ಆಗ್ತಾ ಇರೋದ್ರಿಂದ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಮಮ್ಮಿಯವರೆಲ್ಲ ಬರೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಡ್ಯಾಡಿಗೆ ಹುಷಾರಿರಲಿಲ್ಲ. ಸದ್ಯಕ್ಕೆ ನಾನು, ಗಿರೀಶ್ ಅವರು, ನಮ್ಮ ಮಾವ ಆ್ಯಂಡ್ ಲಕ್ಷ ಹೋಗ್ತಾ ಇದ್ದೀವಿ. ನಮ್ಮ ಮಾವರು ಹೋಗ್ತಾ ಇದ್ದಾರೆ. ಇಲ್ಲಿ ನಾವು ಬರೋಷ್ಟರಲ್ಲಿ ಮೋಲ್ಡ್ದು ಪೂಜೆನೇ ಆಗೋಗಿತ್ತು. ಯಾಕೆ ಲೇಟ್ ಆಯಿತು ಅಂದರೆ ನಾವು ಬರೋ ಐಡಿಯಾ ಕೂಡ ಇರಲಿಲ್ಲ ಇಲ್ಲಿಗೆ. ನಾನು ವಿಡಿಯೋ ಮಾಡ್ತಾಯಿದ್ರೆ ಮೇಸ್ತ್ರಿ ಅವರು ಮತ್ತು ಕೆಲಸ ಮಾಡೋರೆಲ್ಲರೂ ನನ್ನೇ ನೋಡ್ತಾ ಇದ್ರು. ಆ್ಯಕ್ಚುಲಿ ಲಕ್ಷ ಇಲ್ಲಿ ಒಬ್ಬಟ್ಟು ಮಾಡೋದಕ್ಕೆಲ್ಲ ನಮ್ಮ ಆಂಟಿ ಎಲ್ಲ ರೆಡಿ ಮಾಡ್ತಾಯಿದ್ರು. ಒಂದು 25 ಜನಕ್ಕೆಲ್ಲ ಊಟ ಬಡಿಸಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ಈಗ ಹೊಟ್ಟೆ ಹಸಿವಾಗ್ತೈತೆ ಅಂತೆಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಸೊ ಆಲ್ರೆಡಿ ಟೈಮ್ ಬಂದು 3 ಗಂಟೆ ಆಗಿತ್ತು. ತಿನ್ನೋಣ ಬೇಡ, ನಮ್ಮನೆಗೆ ತಿನ್ನೋಣ ನಿನ್ನ ಜೊತೆ. ವಾಪಸ್ ಬಂದ್ವಿ ನಾವೀಗ. ಎಲ್ಲಾದ್ರೂ ಚಿಕ್ಕಪ್ಪ ಅವರು ಯಾವ ಬಂದ್ರೆ? ಬಂದೆ 12 ಗಂಟೆ ಬಂದೆ. ನಮ್ಮ ಡ್ಯಾಡಿ ಹುಷಾರಿಲ್ಲ ಅಂತ ನೋಡೋಕೆ ಬಂದಿದ್ರು ನಮ್ಮ ಚಿಕ್ಕಪ್ಪ ಆ್ಯಂಡ್ ನಮ್ಮ ಅಕ್ಕ ಎಲ್ಲರೂ. ಬಂದಿದ್ದೀರಾ ನೀವು? ಪಿಕ್ಚರ್ಗೆ ಹೋಗಿದ್ದೀವಿ ನಾವು. 4 ಗಂಟೆ 5 ಗಂಟೆ ಹೋಗಿ 4:25 ಕೂಡ ತಿಂತದೆ. ನಾವು ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಕ್ಕೆ ನಮ್ಮಿಂದ ಇದಿಲ್ಲ. ಇಲ್ಲ ಸ್ವಲ್ಪ ಸಾಮಾನ್ಯ ಬಿಟ್ಟು ಹೋಗಲ್ಲ, ಪರಿಸ್ಥಿತಿ ಐತೆ. ಅಲ್ಲ ಹೇಳಿದೀನಿ ನಾನು ಊಟ ಮಾಡ್ಕೊಂಡು ಹೋಗ್ರಿ ಅಂತ. ಸರಿ ಖಂಡಿತ ಬರ್ತೀವಿ, ಖಂಡಿತ ಇರ್ತೀವಿ ಅಣ್ಣ. ಸರಿ ಮತ್ತೆ ಇರ್ಬೇಕು ತಾನೆ ನೀವು? ಏನ್ ಹೋಗ್ತಾ ಇದ್ದೀರಾ ಅಕ್ಕ? ನೀವು ಬಂದಿದ್ರೆ ನಾನು ಟೈಮೇ ಇಲ್ಲ. ಇರೋ ಇನ್ನು ಫ್ರೀ ಇವಾಗ ಕನಸು ಮಾಡ್ತೀನಿ. ಅಲ್ಲಕ್ಕ ನಾನು ಹೇಳಿದ್ದು ಇನ್ನ ಇವಾಗೆ ಫ್ರೀ ಆಯ್ತಾರದು. ಚಿಕ್ಕಪ್ಪ ಜೋಳ ತಗೊಂಡೋಗು. ಸುಡ್ರಿ ಇಲ್ಲ ಬೇಯಿಸ್ರಿ ಚಿಕ್ಕಪ್ಪ. ಹ್ಯಾಪಿ ಜರ್ನಿ. ತಿರುಪತಿ ಹೋಗ್ತಾ ಒಳ್ಳೇದು. ತಿರುಪತಿ ಹೋಯ್ತಾ ಜನ ನೋಡಿ. ಅವರು ಅಪ್ಪು ಅಭಿಮಾನಿ. ಅವರು ಯಾರು ಗೊತ್ತಾ? ನಮ್ಮ ಚಿಕ್ಕಪ್ಪ ಅಪ್ಪು ಅಭಿಮಾನಿ ತಾನೆ ನೀವು? ಹೌದು, ಪಕ್ಕ ಅಪ್ಪ ಅಭಿಮಾನಿ. ಜೀವ. ನೈಟ್ 8 ಗಂಟೆ ಆಗಿತ್ತು. ಇವರು ಕೂಡ ಹೊರಟರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.